ವಿಷಯ ಕೇಳ್ತೀನಿ. ಪ್ರಾಮಾಣಿಕವಾಗಿ ಬೇಜಾರು ಮಾಡ್ಕೊಳ್ದೆ ನನಗ್ ನೀನು ಉತ್ತರ ಕೊಡ್ಬೇಕು. ಆಯ್ತಾ? ಸರಿ ಸತ್ಯಣ್ಣ. ಅದೇನ್ ಕೇಳ್ಬೇಕು ಕೇಳಿ. ಆದ್ರೂ ಈ ವಿಷಯದಲ್ಲಿ ಕೊಂಕಣ ಸುತ್ತಿ ಮೈಲಾರಕ್ ಬರಲ್ಲ. ನೇರವಾದ ಪ್ರಶ್ನೆಗೆ ಬರ್ತೀನಿ. ಮಯೂರಿ ಬಗ್ಗೆ ನಿನ್ಗೇನನ್ಸುತ್ತೆ? ಆ, ಏನ್ ಅನ್ಸುತ್ತೆ ಸತ್ಯಣ್ಣ? ನೋಡಕ್ಕೆ ಮುದ್ದಾಗಿದ್ದಾರೆ. ಚೆನ್ನಾಗೂ ಇದ್ದಾರೆ. ಅಷ್ಟೇ ಮಾಡರ್ನ್ ಕೂಡ. ಅವಳು ಅಜಿತ್‌ಗೆ ಒಳ್ಳೆ ಜೋಡಿ ಆಗ್ತಾಳೆ ಅಂತ ನಿಂಗನ್ಸುತ್ತಾ? ಯಾಕೆ ಈ ಮಾತು ಹೇಳ್ದೆ ಅಂದ್ರೆ, ಹೇಗೋ ಅವರು ತುಂಬಾ ವರ್ಷಗಳಿಂದ ಬಹಳ ಆತ್ಮೀಯ ಸ್ನೇಹಿತರು. ಕೂಡಿ ಆಡಿ ಬೆಳೆದವರು. ಅದು ಅಲ್ಲದೆ ನಮ್ಮ ರಾಮಣ್ಣನ ಸಂಬಂಧಿ. ಅವರಿಬ್ಬರು ಜೋಡಿ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಈ ವಿಷಯದಲ್ಲಿ ನಿನಗೇನನ್ಸುತ್ತೆ? ಸತ್ಯಣ್ಣ ನಿಮ್ಗೇನ್ ಆಗಿದೆ? ಹೆಂಡ್ತಿ ನಾನ್ ಇಲ್ಲೇ ಇದೀನಿ. ಕಲ್ಗುಲ್ ಹಾಗೆ. ಹೆಂಡ್ತಿ ಮುಂದೆನೆ ಗಂಡನ್ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಅಲ್ಲಮ್ಮ, ನೀನ್ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ? ಹೇಳ್ತೀನಿ ಕೇಳೋ, ಒಳ್ಳೆ ನಿನಗೆ ಆಡ್ತಾರೋ ರೀತಿ ಹೇಗಿದೆ ಗೊತ್ತಾ? ನಿಜವಾದ ಹೆಂಡತಿ ನೀನೇ ಅನ್ನೋ ತರ ಇದೆ. ಇನ್ನು ನಾನು ಲಾಯರ್ ಸತ್, ನೀಬ್ರು ಗಂಡ ಹೆಂಡತಿ. ನಿನ್ನ ಗಂಡನ್ನ ಕರ್ಕೊಂಡು ಹೋಗಿ ಇನ್ಯಾರಿಗೂ ಮದ್ವೆ ಮಾಡಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ನನ್ನ ಜೊತೆ ಮಾತಾಡ್ತಿದ್ಯಲ್ಲ, ಇದು ನ್ಯಾಯನಾ? ಸ್ವಲ್ಪ ಸಮಾಧಾನವಾಗಿ ನಾನು ಹೇಳೋ ಮಾತನ್ನ ತಿಳ್ಕೋ. ಆಗ ನನ್ನ ಮನೋದ್ದೇಶ ಏನು ಅಂತ ನಿಂಗೆ ಅರ್ಥ ಆಗ. ಹೇಗೂ ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಅಜಿತನ ಕಾಂಟ್ರಾಕ್ಟ್ ಮದುವೆ ವಿಚಾರಗಳು ಮುಗಿಸೋ. ಕಾಂಟ್ರಾಕ್ಟ್ ಮದ್ವೆನಾ? ನಿನ್ನ ಜೊತೆಗಿನ ಒಪ್ಪಂದ ಮುಗಿದ ಮೇಲೆ ಅಜಿತನ್ಗೆ ಬೇರೆ ಮದುವೆಗೆ ಒಪ್ಪಿಸ್ತೀವಿ. ಅದು ಅಲ್ಲದೆ ಅವನು ಸಾಹಿತ್ಯನ ಬಿಟ್ಟು ಇಷ್ಟು ದೂರ ಬಂದಿದ್ದೇ ಹೆಚ್ಚು. ಈಗ ಒಬ್ಬ ಗೆಳೆಯನಾಗಿ, ಅಣ್ಣನಾಗಿ ಅವನು ಮದುವೆಗೆ ನಾನೇ ಒಪ್ಪಿಸ್ಬೇಕು. ಅದು ಅಲ್ಲದೆ ಇನ್ನು ಮೇಲೆ ಅವನನ್ನ ಒಂಟಿಯಾಗಿ ಬಿಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಮಯೂರಿ ಅವನು ಜಂಟಿಯಾಗಿ ಬೆಳೆದು ಅವನು ಮದುವೆ ಮಾಡಿಸ್ಲೇಬೇಕು. ಅದು ಅಲ್ಲದೆ ರಾಮನ ಸಂಬಂಧಿ ಬೇರೆ. ಇದಕ್ಕಿಂತ ಒಳ್ಳೆ ಆಯ್ಕೆ ಬೇರೆ ಇಲ್ಲ. ನೀನ್ ಬಿಟ್ಟು ಹೋದ್ರೆ ಸಾಕು. ಅವಳು ಅಜಿತನ ಖಂಡಿತ ಬಿಡಲ್ಲ, ಮದುವೆ ಹಾಗೆ. ಅಷ್ಟಕ್ಕೂ ಮೀರಿ ಹೇಳ್ಬೇಕು ಅಂದ್ರೆ ಮಯೂರಿನ ಕರ್ಸಿದ್ದು ನಾನೇ. ಸತ್ಯಣ್ಣ, ಹೌದು. ಅಲ್ಲ ಸತ್ಯಣ್ಣ, ಇದನ್ನೆಲ್ಲ ನನ್ಗ್ ಮುಂಚೆನೆ ಯಾಕೆ ಹೇಳಿಲ್ಲ? ನನ್ನಿಂದ ಯಾಕೆ ಮುಚ್ಚಿಟ್ರಿ? ಯಾಕೆ ಹೇಳ್ಬೇಕು? ಹೇಳಿದ್ರೆ ಏನಾಗತ್ತೆ ಹೇಳು? ಅವಳನ್ನ ನಾನೇ ಕರ್ಸಿದ್ದು ಅಂತ ಎಲ್ರಿಗೂ ಗೊತ್ತಾದ್ರೆ ಆ ಕ್ರೇಜ್ ಇರಲ್ಲ. ಎಲ್ರಿಗೂ ನೈಜತೆ ಅನುಭವ ಸಿಗ್ಬೇಕು. ಹಾಗಾಗಿ ಅವಳನ್ನ ನಾನ್ ಕರ್ಸಿದ್ದು. ಇನ್ನೊಂದು ವಿಚಾರ ಹೇಳ್ತೀನಿ, ಮನಸ್ಸನ್ನ ಗಟ್ಟಿ ಮಾಡ್ಕೊ. ಮಯೂರಿಗೆ ನಿಮ್ಮಿಬ್ಬರ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ಚೆನ್ನಾಗಿ ಅಂದ್ರೆ ಅರ್ಥ, ನಿನ್ನ ತಾಯಿಗೋಸ್ಕರ ಅಜಿತ ನಿನ್ನೆಲ್ಲ ಮದುವೆ ಆಗಿದ ವಿಚಾರ. ಸಬಾಸ್, ನನಗ್ ಮೊದ್ಲಿಂದಾನೇ ಅನುಮಾನ ಇತ್ತು. ಬಟ್ ಇವತ್ತು ಕ್ಲಿಯರ್ ಕಟ್ ಆಗೋಯ್ತು. ಏನ್ ಭೂಮಿ, ಒಪ್ಪಂದದ್ ಮದ್ವೆ ಮಾಡ್ಕೊಂಡು ಎಲ್ರು ಒಪ್ಪೋ ಹಾಗೆ ಆಕ್ಟ್ ಮಾಡಿ ನಮ್ಮೆಲ್ಲಾರ್ಗು ಚೆನ್ನಾಗ್ ಚಳ್ಳ ಹಣ್ಣು ತಿನ್ಸಿದ್ರಿ ಅಲ್ವಾ? ಅಂಜು, ಹಾಗಲ್ಲ. ಪುರಾಣ ಎಲ್ಲ ಕೇಳಕ್ ನನಗ್ ಒಂಚೂರು ಇಂಟ್ರೆಸ್ಟ್ ಇಲ್ಲ ಭೂಮಿ. ಇವಾಗೆ ನಾ ಎಲ್ಲಾರ ಹತ್ರ ಹೋಗಿ ಸತ್ಯ ಏನು ಅಂತ ಹೇಳಿ. ಅಯ್ಯೋ, ಅಂಜು ಅಂಜು ನನ್ ಮಾತ್ ಕೇಳು. ಅಜ್ಜಿ, ಅಜ್ಜಿ, ದೊಡ್ಡಪ್ಪ, ಮಾವ, ಅತ್ತೆ. ಅಂಜು, ಯಾಕೆ ಕಿನ್ಸಾಡ್ತದೆ? ಏನಾಯ್ತು? ನಿಜ ಗೊತ್ತಾಯ್ತು ಅಜ್ಜಿ. ನನ್ ದೇವನಿಂದ ಡೌಟ್ ಇತ್ತಲ್ಲ, ಅದ್ ನಿಜ ಆಗೋಯ್ತು. ಏನು? ಅಂಜು, ಈ ರೀತಿ ಆವೇಶದಲ್ಲಿ ಮಾತಾಡೋದನ್ನ ನಿಲ್ಸು. ಏನಾಯ್ತು ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳು. ಸಮಾಧಾನ? ಸಮಾಧಾನನ ಸಮಾಧಾನ ತಗೊಳ್ಳೋಂತ ವಿಷಯನೇ ಅಲ್ಲ ಇದು. ಏನೇ ಆಯ್ತು? ಭೂಮಿ ಮತ್ತೆ ಅಜಿತ್ ಮದ್ವೆನೇ ಅಲ್ಲವಾ? ಮದ್ವೆ ಆಗಿದ್ರು ಅದು ನಿಜಾನೇ ಅಲ್ಲ. ಕರೆಕ್ಟ್. ಎಷ್ಟು ಸಲ ಹೇಳಿದ್ಯಾ ಇದನ್ನ? 5ನೇ ಸಲ. ಮನೆಯವ್ರ ಮುಂದೆ ಎಲ್ಲ ಎಲ್ರು ನೋಡ್ತಾ ಇದಾರೆ. ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೊ. ಬೇಟಿ, ಏನ್ ಹೇಳ್ತಿದ್ಯೋ ಅರ್ಥ ಆಗೋಗ್ ಹೇಳು. ಓ ಮಾವ, ನಾ ಎಂಥ ಎಕ್ಸ್ಕ್ಲೂಸಿವ್ ನ್ಯೂಸ್ ಹೇಳ್ತೀನಿ ಅಂದ್ರೆ ಈ ತರ ನೀವ್ ಮುಂಚೆ ಯಾವತ್ತೂ ಕೇಳೇ ಇರಲ್ಲ ಮಾವ. ಈ ಅಜಿತ್ ಮತ್ತೆ ಭೂಮಿದು ಕಾಂಟ್ರಾಕ್ಟ್ ಮದ್ವೆ. ಅಲ್ಲ ಅಂಜು, ಏನ್ ಹೇಳ್ತಿದೀಯಾ? ಯಾರ ಹಾಗೆ ಹೇಳಿದ್ದು? ಯೋ, ಯಾರು ಏನು ಹೇಳಿಲ್ಲ ಅಜ್ಜಿ, ನಾನೇ ಕೇಳಿಸ್ಕೊಂಡಿರೋದು. ಈ ಸತ್ಯಣ್ಣ ಈ ಭೂಮಿ ಹತ್ರ ಇವತ್ ತಾನೇ ಕಿಚನ್ ಅಲ್ಲಿ ಮಾತಾಡ್ತಿದ್ರು. ಅವ್ರ ಬಾಯಲ್ಲೇ ಈ ವಿಷಯ ಬಂದಿದ್ದು. ಈ 3 ಜನ ಸೇರ್ಕೊಂಡು ನಮ್ಮನ್ನೆಲ್ಲ ಯಾಮಾರಿಸ್ತಾ ಇದಾರೆ. ಏನ್ ಹೇಳ್ತಿದೀಯಾ ಅಂಜು? ಸರಿಯಾಗಿ ಹೇಳು. ನಿಜಾನೇ ಅಜ್ಜಿ. ಅಂಜನಾ, ಏನ್ ಹೇಳ್ತಿದ್ಯಾ ನೀನು? ಏಯ್, ಏಕೆ ನಿನಗ್ ಗೊತ್ತಿಲ್ವಾ? ಮಯೂರಿ, ಏನು ಗೊತ್ತಿಲ್ದೇ ಇರೋ ತರ ಸುಮ್ನೆ ನಾಟಕ ಮಾಡ್ಬೇಡ. ನೀನು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಸ್ವೀಟಿ, ನೀನು ಅನುಮಾನ ಪಡೋದನ್ನ ಬಿಡು. ಆ ಮಯೂರಿಗೆ ಏನು ಗೊತ್ತಿಲ್ಲ. ಮಾವ, ಸುಮ್ನೆ ಅನುಮಾನ ಪಟ್ಕೊಂಡು ಎಲ್ಲಾರ್ ಮುಂದೆ ಈ ತರ ಹೇಳೋದಕ್ಕೆ ನಂಗೇನ್ ಹುಚ್ಚಿಡ್ದಿಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೂಮಿ, ಏನಮ್ಮ ಇದೆಲ್ಲ? ಅಂಜನಾ ಏನ್ ಹೇಳ್ತಾ ಇದ್ದಾಳೆ? ಹಾಗೆಮ್ಮ, ನೀವು ಗಾಬರಿ ಆಗ್ಬೇಡಿ. ನಾನು ಭೂಮಿಗೆ ಏನು ಹೇಳಿಲ್ಲ. ಇವಳು ಏನೇನೋ ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಾವಷ್ಟೇ. ಹೆಲೋ, ಏನೇನೋ ಕೇಳಿಸ್ಕೊಂಡು ನಾನ್ ಮಾತಾಡ್ತಿಲ್ಲ. ನಾ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದೀನಿ. ಅದನ್ನೇ ಹೇಳಿದ್ದು ತಪ್ಪಾಗಿ ಕೇಳಿಸ್ಕೊಂಡಿದ್ದೀಯಾ ಅಂತ. ಹೌದಾ? ಸರಿ, ಹಾಗಾದ್ರೆ ಮಯೂರಿ ಇಲ್ಲೇ ಇದ್ದಾಳೆ ಅಲ್ವಾ? ಅವಳನ್ನೇ ಕೇಳಿ. ಹಾ, ಕೇಳಿ. ನೀವೇ ಅಡ್ಗೆ ಮನೇಲಿ ಹೇಳಿದ್ರಿ ತಾನೆ ಈ ಮಯೂರಿಗೆ ಅಜಿತ್ ಕಂಡ್ರೆ ಲವ್ ಇದೆ ಅಂತ. ಅಂಜು, ಏನ್ ಹೇಳ್ತಾ ಇದ್ಯಾ? ಓ ಹೌದು ನಚ್ಚಿ, ನಾನ್ ಸುಳ್ಳು ಹೇಳ್ತಿಲ್ಲ. ಈ ಮಯೂರಿನ ಮನೆ ಕರ್ಸಿದ್ದೆ ಈ ಸತ್ಯಣ್ಣ. ಈ ಮಯೂರಿಗೆ ಈ ಅಜಿತ್ ಮತ್ತೆ ಭೂಮಿದು ಕಾಂಟ್ರಾಕ್ಟ್ ಮದ್ವೆ ಅಂತ ಗೊತ್ತು. ನೀನೇ ಕೇಳು. ಸತ್ಯಣ್ಣ, ಮಾತಾಡಿ ಸತ್ಯಣ್ಣ. ಯಾಕೆ ಸುಮ್ನೆ ಇದ್ದೀರಾ? ಈಗ ಯಾಕೆ ಮಾತೆಲ್ಲ? ಯೋ ಅಜ್ಜಿ, ಈ ಮಾತುಗಳೆಲ್ಲ ಇವಾಗ್ಲೇ ಕ್ಲಿಯರ್ ಆಗ್ಬೇಕು. ಇವ್ರುಗಳೆಲ್ಲ ಸುಮ್ನೆ ನಮ್ಮನ್ನ ಯಾಮಾರಿಸ್ತಾ ಇದಾರೆ. ಏ ಮಯೂರಿ, ಮಾತಾಡು. ಏನಕ್ ಸುಮ್ನೆ ನಿಂತಿದ್ಯಾ?
ಇವ್ರಿಬ್ರದ್ದು ಕಾಂಟ್ಯಾಕ್ಟ್ ಮದ್ವೆ ಅಂತ ನಿಮ್ಗೆ ಗೊತ್ತಿತ್ತು ತಾನೆ. ಮಯೂರಿ ಏನಮ್ಮ ಇದೆಲ್ಲ, ಏನ್ ವಿಷಯ? ವಾಟ್ ನಾನ್ಸೆನ್ಸ್. ಈ ಅಂಜು ಹೇಳ್ತಿರೋದೆಲ್ಲ ಸುಳ್ಳು. ಏ ಅಂಜು, ಈ ಮನೆಗೆ ನನ್ನನ್ನ ಸತ್ಯ ಅಣ್ಣ ಯಾಕ್ ಕರಿಬೇಕು, ಯಾಕ್ ಕರೆಸ್ಬೇಕು? ನಾನ್ ಈ ಮನೆಗ್ ಬಂದಿದ್ದು ಶಾರದಾ ದೊಡ್ಡಮ್ಮನ್ನ ಮಾತಾಡ್ಸೋದಿಕ್ಕೆ. ಸುಳ್ಳು ಸುಳ್ಳು ಸುಳ್ಳು. ಮಯೂರಿ, ನೀ ಅಜ್ಜಿ ಜೊತೆ ಬಿಹೇವ್ ಮಾಡೋದ್ ನೋಡಿದ್ರೇನೆ ಗೊತ್ತಾಗುತ್ತೆ ನೀನ್ ಅವನ್ನ ಎಷ್ಟು ಲವ್ ಮಾಡ್ತಿದ್ಯಾ ಅಂತ. ಸ್ಟಾಪ್ ಇಟ್ ಅಂಜನಾ. ಮದ್ವೆ ಆಗಿರೋನ್ನ ನಾನ್ ಯಾಕೆ ಲವ್ ಮಾಡ್ಬೇಕು? ಇಷ್ಟಕ್ಕೂ ನಿಜ ಏನು ಅಂದ್ರೆ, ನಾನು ಮೈಸೂರಲ್ಲಿ ಒಬ್ಬ ಹುಡುಗನ್ನ ಆಲ್ರೆಡಿ ಪ್ರೀತಿಸ್ತಾ ಇದ್ದೀನಿ. ಅವ್ರ ಜೊತೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಾನೆ ನಾನು ಇಲ್ಲಿಗ್ ಬಂದಿದ್ದು. ಅಜಿತ್ ನನ್ ಮಾವನ್ ಮಗನೇ ಇರ್ಬೋದು, ಆದ್ರೆ ನಾನು ಅವನನ್ನ ಬೆಸ್ಟ್ ಫ್ರೆಂಡ್ ತರ ನೋಡ್ತೀನಿ. ಅಜಿತ್ ಭೂಮಿ ಎಷ್ಟು ಒಳ್ಳೆ ಜೋಡಿ ಅಂತ ನಾನು ಸತ್ಯಣ್ಣ ಮಾತಾಡಿದ್ ನಿಜ, ಆದ್ರೆ ನೀನ್ ಹೇಳಿದ ತರ ಯಾವ ಮಾತನ್ನು ನಾವು ಮಾತಾಡಿಲ್ಲ. ಮಯೂರಿ ಹೇಳೋ ಪ್ರಕಾರ ನೀನೇ ಸುಳ್ಳು ಹೇಳ್ತಾರ ತರ ಇದೆಯಲ್ಲ ಅಂಜು. ಪಾಪ ಅಂಜನಾಗೆ ಅಜಿತ್ ಮೇಲೆ ಏನ್ ಕೋಪ ಏನೋ, ಅದಕ್ಕೆ ಹೀಗೆಲ್ಲ ಹೇಳ್ತಿದ್ದಾಳೆ ಅಲ್ವಾ ಅಜಿತ? ಅಲ್ಲ ಸತ್ಯಣ್ಣ, ಅಂಜು ಕೋಪ ಇದ್ದಿದ್ರೆ ಇವತ್ತೇ ಏನಕ್ಕೆ ಹೇಳ್ತಾ ಇದ್ಲು? ನಮ್ ಎಂಗೇಜ್ಮೆಂಟ್ ದಿವಸಾನೇ ಹೇಳ್ಬೋದಾಗಿತ್ತಲ್ವಾ? ಸುಮ್ನೆ ಈ ತರ ಇನ್ನೊಬ್ರ ಮೇಲೆ ಅಲಿಗೇಷನ್ ಮಾಡೋದ್ ತಪ್ಪು. ಇಲ್ಲಿ ಸತ್ಯ ಯಾವ್ದು ಅಂತ ಪ್ರೂವ್ ಮಾಡೋದೇ ಕಷ್ಟ ಆಗೋಗ್ಬಿಡಿದೆ. ನಾನ್ ಹೇಳ್ತಿರೋದ್ ಸುಳ್ಳು ಅನ್ನೋದಾದ್ರೆ ನೀವಿಬ್ರು ಹೆದ್ರಿದ್ರಕೊಂಡು ನನ್ ಹಿಂದ್ಗಡೆ ಏನಕ್ಕೆ ಓಡ್ ಬಂದ್ರಿ? ಅಂಜು, ನಾನು ಭೂಮಿ ಮಾತಾಡೋದನ್ನ ನೀನು ಸರಿಯಾಗಿ ಕೇಳಿಸ್ಕೊಳ್ದೆ ಪಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀಯಾ. ಅದು ಅಲ್ಲದೆ ಮನೆಯಲ್ಲಿ ಗಣಪತಿ ಹೋಮ ನಡೀತಾ ಇದೆ, ಅದ್ರ ಮಧ್ಯೆ ನೀನು ಹೋಗಿ ಎಲ್ರಿಗೂ ಹೇಳೋದು ಮನಸ್ತಾಪ ಆಗೋದು ಬೇಡ ಅಂತ ನಾವಿಬ್ರು ನಿನ್ ಹಿಂದೆ ಓಡ್ ಬಂದಿವಿ ಅಷ್ಟೇ ಅಲ್ವೇನ ಭೂಮಿ? ಹೌದು, ಅಷ್ಟೇ. ಅಂಜು, ಏನಮ್ಮ ನೀನು ಇವ್ರೇನೋ ಮಾತಾಡೋದನ್ನ ನೀನ್ ತಪ್ಪ ಕೇಳಿಸ್ಕೊಂಡು ಇವ್ರಿಬ್ರ ಮೇಲೆ ಸುಮ್ನೆ ಆರೋಪ ಮಾಡ್ತಿದ್ಯಲ್ಲ, ಈಗ ಎಷ್ಟು ಮಟ್ಟಿಗೆ ಸರಿ ಹೇಳು? ಪ್ರತಿ ಸಲನೂ ನೀನ್ ಹೀಗೆ ಮಾಡ್ತೀಯಾ? ಅಯ್ಯೋ ಅತ್ತೆ, ಇವ್ರುಗಳು ಹೇಳೋ ಮಾತನ್ನ ನಂಬೇಡಿ. ಇವ್ರು ಈ ಪೂಜಾ ಸೇರ್ಕೊಂಡು ನಮ್ಗೆಲ್ಲ ಮೋಸ ಮಾಡ್ತಿದಾರೆ ಅತ್ತೆ. ನೋಡಿ, ನಾನ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದೀನಿ. ಇವ್ರಿಬ್ರು ಮಾತಾಡ್ದಿರ್ಬೇಕಾದ್ರೆ ಕಾಂಟ್ರಾಕ್ಟ್ ಮದ್ವೆ ಅಂತಾನೆ ಹೇಳಿದ್ದು. ಸರಿ, ನೀವ್ ನಂಬ್ತಿಲ್ಲ ತಾನೆ? ನನ್ ಮಾಮ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಐ ಸ್ವೇರ್ ಆನ್ ಮೈ ಮಾಮ್, ಇವ್ರಿಬ್ರು ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿದ್ದು ಸತ್ಯ ಸತ್ಯ. ನಮ್ಮ ಅಂಜನಾ ಈಗೂವರೆಗೆ ಎಂಥ ಸಮಯದಲ್ಲೂ ಆಣೆ ಮಾಡಿರ್ಲಿಲ್ಲ. ಇವತ್ತು ಅಮ್ಮನ್ ಮೇಲೆ ಆಣೆ ಮಾಡ್ತಿದ್ದಾಳೆ ಅಂದ್ರೆ ನಿಜಾನೇ ಇರ್ಬಹುದು. ಅಮ್ಮ, ಯಾರ್ ಏನೇ ಹೇಳಿ, ಈ ವಿಚಾರದಲ್ಲಿ ನನ್ ಸೊಸೆ ಮಗ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಅಜಿತ್ತು ನನ್ನ ಹತ್ರ ಸುಳ್ಳು ಹೇಳೋದಕ್ ಸಾಧ್ಯನಾ? ಇಲ್ಲಮ್ಮ. ದೇವರ ಮುಂದೆ ನೀನೇ ಹಚ್ಚಿದ ದೀಪದ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ನಿಂದು ಅಜಿತಿಂದು ನಾಟಕದ ಮದ್ವೆ ಅಲ್ಲ, ನಿಜವಾದ ಮದ್ವೆ ಅಂತ. ಏನ್ ಯೋಚನೆ ಮಾಡ್ತಿದೀಯ ಭೂಮಿ? ಪ್ರಮಾಣ ಮಾಡು. ಭೂಮಿ, ನೀನಿಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇರೋ ವಿಷಯನ ದಯಪಾಗಿ ಹೇಳು. ನಾನು ಅಜಿತ್ ಸಾಹೇಬ್ರು ಇಬ್ರು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿರೋದ್ ನಿಜ. ನಮ್ಮನ್ನ ನಂಬ್ಸಕ್ಕೆ ನೀವು ಶಾಸ್ತ್ರದ ಪ್ರಕಾರನೇ ಮದ್ವೆ ಆಗಿರ್ಬಹುದು, ಹಾಗಂತ ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀರಾ ಅನ್ನೋ ನಂಬಿಕೆ ನನಗ್ ಬರ್ತಿಲ್ಲ. ನೀ ನನ್ ಮೊಮ್ಮಗನ್ನ ಮನಸಾರೆ ಪ್ರೀತಿಸ್ತಿದೀಯ ಅಂತ ಪ್ರಮಾಣ ಮಾಡು. ಹಾಗಾದ್ರೆ ನೀನು ಹಲೋ, ಈ ವಿಚಾರದಲ್ಲಿ ಈ ಮನೇಲಿ ಯಾಕೆ ಪ್ರತಿ ಸಲನೂ ಅನುಮಾನ? ನೀನ್ ಅದ ಬರ್ಬೇಡ ಅಮ್ಮ, ಪ್ಲೀಸ್ ಅಮ್ಮ. ಇವ್ರಿಬ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ತಾನೆ. ಇದನ್ನ ದೇವ್ರ ಮುಂದೆ ಪ್ರಮಾಣ ಮಾಡಿ ಬೇರೆ ಮಾಡ್ಬೇಕಾ? ನಮ್ಮ ನಮ್ ಭೂಮಿ ಅಜಿತ್ಗೋಸ್ಕರ ಏನೆಲ್ಲ ಮಾಡಿದಾಳೆ ಅನ್ನೋದನ್ನ ಮರ್ತು ಬಿಟ್ಯಾ? ಅಮ್ಮವ್ರೆ, ನಮ್ ಭೂಮಿ ಅಜಿತ್ ಅಣ್ಣನ್ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನಾವ್ ದಿನ ನೋಡ್ತಾ ಇದೀವಲ್ವಾ? ನಾಟಕದ ಮದ್ವೆ ಆದಾಗ ಅವ್ರದನ್ನ ಸಾಬೀತ್ ಮಾಡೋದಕ್ಕೆ ಜಾಸ್ತಿ ಪ್ರೀತಿ ಮಾಡೋ ಹಾಗೆ ನಟಿಸ್ಬೋದಲ್ವಾ? ಭೂಮಿ ಅಜಿತನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಪ್ರಮಾಣ ಮಾಡಿ ಹೇಳ್ಬೇಕು. ಅಲ್ಲ ಜಿ, ನಂಗೊಂದು ಅರ್ಥ ಆಗ್ತಿಲ್ಲ. ಹೆಂಡತಿಯಾಗಿ ಭೂಮಿ ನನ್ನನ್ನ ಎಷ್ಟು ಪ್ರೀತಿಸ್ತಿದ್ದಾಳೆ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬೇಕಾ? ಇದ್ ಯಾವ ತರ ಅಜ್ಜಿ? ನಗು ಬರ್ತಿದೆ ನನಗೆ ಇದನ್ನ ಕೇಳಿಸ್ಕೊಂತು ಅಂದ್ರೆ. ಅಲ್ಲ, ಮದ್ವೆ ಅನ್ನೋದು ವೈಯಕ್ತಿಕ ವಿಚಾರ. ಭೂಮಿ ನನ್ನನ್ನ ಎಷ್ಟು ಪ್ರೀತಿಸ್ತಿದ್ದಾಳೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಅವಳಿಗೆ ತುಂಬಾ ಚೆನ್ನಾಗ್ ಗೊತ್ತು. ಅಂಡ್ ಇದನ್ನ ಮನೆಯವರೆಲ್ರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಏನಿದೆ? ನಾವಿಬ್ರು ಸಂಸಾರ ಮಾಡೋದು ಅಂಡ್ ವಿ ಆರ್ ಹ್ಯಾಪಿಲಿ ಮ್ಯಾರಿಡ್ ಯಾರ್. ಭೂಮಿ, ಇಲ್ಲಿ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ಸುಮ್ನೆ ನಿಂಬ. ಇನ್ನು ಎಷ್ಟು ದಿನ ಅಂತ ಸತ್ಯದಿಂದ ತಪ್ಪಿಸ್ಕೊಂಡು ಓಡಾಡಕ್ಕಾಗತ್ತೆ? ಮನಸ್ಸಿನಲ್ಲಿ ಇರೋದನ್ನ ದೇವರ ಮೇಲೆ ಭಾರ ಹಾಕಿ ಹೇಳ್ಬಿಡ್ತಾಯಿ. ನಾನ್ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನ್ ಅಜಿತ್ ಸಾಹೇಬ್ರನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನನ್ ಕೊನೆ ಉಸಿರು ಇರೋವರೆಗೂ ನಾನ್ ಸಾಹೇಬ್ರನ್ನ ಹೀಗೆ ಪ್ರೀತಿಸ್ತಾನೆ ಇರ್ತೀನಿ. ಒಂದ್ ಕ್ಷಣನೂ ಅವ್ರನ್ನ ಬಿಟ್ಟು ಬಾಳೋ ಶಕ್ತಿ ನನ್ನಲ್ಲಿಲ್ಲ. ನಮ್ ಭೂಮಿ ಯಾವತ್ತೂ ಸುಳ್ಳು ಹೇಳಲ್ಲ ದೊಡ್ಡವ್ರೆ. ಅಂಜು, ಬಾ ಇಲ್ಲಿ. ಇಂಥ ಮಾತುಗಳನ್ನೆಲ್ಲ ಇಲ್ಲೇ ಈ ಕ್ಷಣನೇ ಬಿಟ್ಬಿಡು. ನಚ್ಚಿನ ಮದ್ವೆ ಮಾಡ್ಕೊಂಡು ಎಲ್ರೂ ಜೊತೆ ಇದೇ ಮನೇಲಿ ನೀನು ಒಟ್ಟಿಗೆ ಇರ್ಬೇಕಾದವಳು. ಸುಮ್ನೆ ವೈಮನಸ್ಸು ಗಳಿಸ್ಕೊಬೇಡ. ನಿನ್ ಮಾತ್ ಕೇಳಿ ಭೂಮಿನ ಪ್ರಶ್ನೆ ಮಾಡಿ ಎಲ್ರೂ ಮುಂದೆ ಚಿಕ್ಕವಳಾಗ್ಬಿಟ್ಟೆ ನಾನು. ಮನೆಯವ್ರು ಎಲ್ಲಾರ ಮುಂದೆ ನಾನ್ ಕೂಲ್ ತರ ಕಾಣೋ ಹಾಗೆ ಮಾಡ್ಬಿಟ್ರಿ ಅಲ್ವಾ? ನನ್ನ ಅಜ್ಜಿ ಮುಂದೆ ನಾನ್ ತಪ್ಪಾಗಿ ಕಾಣೋ ತರ ಮಾಡ್ಬಿಟ್ರಿ ಅಲ್ವಾ? ಇದನ್ನ ನಾನ್ ಯಾವತ್ತೂ ಬಿಡಲ್ಲ, ಇದನ್ನ ನಾನ್ ಯಾವತ್ತೂ ಬಿಡಲ್ಲ. ಅಂಜು, ನಡಿ ಅಂದೆ. I said keep me. What did stop? ದಯವಿಟ್ಟು ಕ್ಷಮಿಸ್ಬಿಡಿ ಗುರುವೆ, ಹೀಗಾಗತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಕ್ಷಮಿಸುವಂತದ್ದೇನೂ ಆಗಿಲ್ಲ. ಅನುಮಾನ ಸತ್ಯದ ಮುಂದೆ ತಲೆಬಾಗಿದೆ ಅಷ್ಟೇ. ಕೆಲವರನ್ನ ಕಾಡ್ತಿದ್ದ ಪ್ರಶ್ನೆಗಳಿಗೆ
ಉತ್ತರ ಸಿಕ್ಕಿದೆ ಅಷ್ಟೇ, ಹೇಳೋಲ್ವಾ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಜೀವನದಲ್ಲಿ ನೀನ್ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಮನೆಯವ್ರು ಎಲ್ರ ಮುಂದೆ ದೇವ್ರ ಮುಂದೆ ಇರೋ ದೀಪದ ಮೇಲೆ ಪ್ರಮಾಣ ಮಾಡಿ ನನ್ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದೆವು. ಅದ್ರ ಬಗ್ಗೆ ಹೇಳ್ಬೋದಾ? ಯಾಕೇನು ಮಾತಾಡ್ತಿಲ್ಲ ಭೂಮಿ? ಈ ನಿನ್ ಮೌನಕ್ಕೆ ಏನು ಅಂತ ಉತ್ತರ? ಅಲ್ಲ, ಮನೆಯವ್ರ ಮುಂದೆ ದೇವ್ರ ಮುಂದೆ ಇದ್ದಿದ್ದ ದೀಪದ ಮೇಲೆ ಆಣೆ ಮಾಡಿ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಯಾ ಅಂದ್ರೆ ನೀನ್ ನನ್ನ ನಿಜವಾಗ್ಲೂ ಹೌದು ಸಾಹೇಬ್ರ, ಅಲ್ಲಿ ನಾನು